ಪಾತ್ರದ ಬಗ್ಗೆ ನಾನೇನು ಹೇಳೋದಿಲ್ಲ. ಸುಮಾರು ಟೈಮ್ ನಂತರ ಒಂದು ವಿಶಿಷ್ಟವಾದಂಥ ಪಾತ್ರ ಮಾಡಿದ್ದೀವಿ. ಸೊ ಫಸ್ಟಿಗೆ ಅದೇ ಪಾತ್ರ ಕೇಳಿದ ತಕ್ಷಣ ಇದು ಮಾಡೋದೋ ಬೇಡೋ ಅನ್ನೋ ಒಂದು ಇತ್ತು. ಬಟ್ ಎಲ್ಲ ಹೆಚ್ಚು ಕಡಿಮೆ ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಹೇಳ್ಬೋದು ಚಕ್ರವರ್ತಿ. ಆ್ಯಂಡ್ ಮೋರ್ ಓವರ್ ನಾನು ಒಂದು ಬಿಗ್ ಬಜೆಟ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೆಮ್ಮೆ ಇದೆ. ಆ್ಯಂಡ್ ಚಿಂತನ್ ಅವ್ರು ನನಗೆ ಮೊದಲೇ ಪರಿಚಯ ಆಯಿತು. ಚಿಂತನ್ ಆ್ಯಂಡ್ ದಿನಕರ್ ತೂಗುದೀಪ ಅವರು ತುಂಬ ಕ್ಲೋಸ್ ಆಗಿದ್ದರು. ಸೊ ಈ ಪಾತ್ರ ಯಾರು ಮಾಡೋದು ಅಂತ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಆದಾಗ ನನ್ನ ಹೆಸರನ್ನ ಯಾರೋ ಸೂಚಿಸಿದ್ರು ಅಂತ. ಅದು ಇಟ್ಸ್ ಅ ಗ್ರೇಟ್ ಥಿಂಗ್. ನನಗೊಂದು ಅಪೋರ್ಚುನಿಟಿ ಈ ಸಿನಿಮಾದಲ್ಲಿ ಸಿಕ್ಕಿರೋದು. ಒಂದು ರೆಗ್ಯುಲರ್ ಆಗಿ ಏನು ಶಿವಧ್ವಜನ ಇನ್ನು ಹಲವಾರು ಸಿನಿಮಾಗಳು ಈ ಹಿಂದೆ ನೋಡಿದ್ದೀರೋ ಅದು ಬಿಟ್ಟು ಒಂಥರ ಹೊಸತನ ಇರುತ್ತೆ. ಆ್ಯಂಡ್ ನನಗೆ ತುಂಬ ಖುಷಿಯಾದಂಥ ಪಾತ್ರದಲ್ಲಿ ತುಂಬ ನಾನು ಇದ್ರ ಹಿಂದೆ ಮಾಡಿರೋ ಪಾತ್ರಕ್ಕಿಂತ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಅದು ಏನಾಗಿದೆ ಏನಾಗೋದು ಸಿನಿಮಾದಲ್ಲಿ ನೋಡಿ. ಆ್ಯಂಡ್ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನನಗೆ ಈ ಥರದ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಯಾಕಂದರೆ ನಾನು ಮೊದಲಿಂದಲೂ ಉತ್ತಮವಾದ ಪಾತ್ರಗಳು ಮಾಡಬೇಕು ಅಂತ ಆಸಕ್ತಿ ಪಡ್ತಾ ಇದ್ದೆ. ಅದಕ್ಕೆ ನಾನು ಒಳ್ಳೆ ಪಾತ್ರಗಳು ಬಂದರೆ ಮಾಡೋಣ ಅಂತ ಇದ್ದೆ. ಆದರೆ ಯಾರೂ ಅಪ್ರೋಚ್ ಮಾಡಿರಲಿಲ್ಲ ನನ್ನ. ಒಂದು ಒಳ್ಳೆ ಪಾತ್ರ ಇದೆ ನೀವು ಮಾಡಿ ಅಂತ ಯಾರು ಅಪ್ರೋಚ್ ಮಾಡಿರಲಿಲ್ಲ. ಸೊ ಒಳ್ಳೆ ಸಮಯಕ್ಕೆ ನಾನು ನಿರ್ಧಾರ ತೊಗೊಂಡ ಸಮಯಕ್ಕೇ ಒಳ್ಳೆ ಪಾತ್ರ ಅಪ್ರೋಚ್ ಮಾಡಿದೆ. ಸೊ ದ್ಯಾಟ್ ದರ್ಶನ್ ಅವರು ಇಂಟರ್ನ್ಯಾಷನಲ್ ಡಾನ್ ಆಗಿರ್ತಾರೆ, ಆವಾಗ ನಿಮ್ಮ ಮಂಗಳೂರಿನ ಏನಾದ್ರು ಹ್ಯಾಂಡಲ್ ಮಾಡ್ತಾರೆ? ಇಲ್ಲ ನಾವು ಆ ಥರ ಹ್ಯಾಂಡಲ್ ಮಾಡೋದಿಲ್ಲ. ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಈ ಟೀಮಲ್ಲಿ ಕೆಲಸ ಮಾಡಿದ್ದೀರಿ, ತುಂಬ ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ಹೊಸ ಒಂದು ತಂಡದ ಜೊತೆಗೆ ನಾನು ಕೆಲಸ ಮಾಡ್ತಿದ್ದೀನಿ. ನನ್ನ ಎಲ್ಲ ಹಿಂದಿನ ಎಲ್ಲ ಸಿನಿಮಾಗಳನ್ನು ಬಿಟ್ಟರೆ ಇದೊಂದು ದೊಡ್ಡ ಸಿನಿಮಾ ಪ್ಯಾಷನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡುವಂತಹ ಒಂದು ತಂಡ ಇದು. ಮೊರೋವರ್ ಪ್ರೊಡ್ಯೂಸರ್ ಸಿದ್ಧಾಂತ್ ಅವರು ಯಾವುದೇ ರೀತಿಯಲ್ಲೂ ಕಮ್ಮಿ ಮಾಡಿಲ್ಲ. ಎಲ್ಲ ಆರ್ಟಿಸ್ಟ್ಗಳನ್ನ ಎಲ್ಲ ಸೂಪರ್ ಸ್ಟಾರ್ ಲೆವೆಲಲ್ಲೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಮೊರೋವರ್ ಚಿಂತನ್ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಕ್ಲಾರಿಟಿ ತುಂಬ ಇತ್ತು ಅವ್ರ ಹತ್ರ, ಹೀಗೇ ಬೇಕು ಅಂತ. ಸೊ ಆ ಥರ ಚಿಂತನ್ ಅವರು ಕೆಲಸ ಮಾಡಿ ನಮ್ಮ ಹತ್ರ ಕೆಲಸ ತೊಗೊಂಡಿದ್ದಾರೆ. ಆ್ಯಂಡ್ ಎಲ್ಲರೂ ಆಲ್ಮೋಸ್ಟ್ ಒಂದು 18 ಜನ ಮೇಜರ್ ಆರ್ಟಿಸ್ಟ್ಗಳಿದ್ದೀವಿ. ಎಲ್ಲರೂ ಒಂಥರ ಒಟ್ಟಿಗೆ ಸೇರುವಂಥ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ತು. ಆ್ಯಂಡ್ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ನಮ್ಮ ವಿಚಾರಗಳನ್ನ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ. ಆಮೇಲೆ ಮೋಸ್ಟ್ ಆಫ್ ದ ಸೀನ್ಸ್ ಎಲ್ಲ ದರ್ಶನ್ ಅವ್ರ ಜೊತೆನೇ ಇದೆ ನಂದು. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿ 14th ಕಾಯ್ತಾ ಇದ್ದೀನಿ. ನೋಡೋಣ ಏನು ಹೊಸ ಒಂದು ವರ್ಷನ್ ಸಿಗುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೆ, ನಾನು ಯಾವತ್ತೂ ಒಳ್ಳೆ ಪಾತ್ರಗಳನ್ನ ಆಯ್ಕೆ ಮಾಡಿ ಪರ್ಫಾರ್ಮ್ ಮಾಡಬೇಕು ಅಂತ ಆಸಕ್ತಿ ಇತ್ತು. ಈ ಸಿನಿಮಾದಲ್ಲಿ ಸಿಕ್ಕಿದೆ. ಇನ್ನು ಮುಂದೆ ನಾನು ಅದನ್ನು ಯೋಚನೆ ಮಾಡ್ತಿದ್ದೀನಿ. ಎಲ್ಲ ಸಿನಿಮಾಗಳಲ್ಲೂ ಯಾವುದೇ ಸಿನಿಮಾ ಆಗಿರಲಿ ಒಳ್ಳೆ ಪಾತ್ರಗಳಿದ್ದರೆ ನಾನು ಖಂಡಿತ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಸ್ಟೈಲ್ ನಾನು ಮ್ಯಾನರಿಸಮ್ ಒಂದು ಡಿಫ್ರೆಂಟ್ ಮ್ಯಾನರಿಸಮ್ನ ನಾನು ವರ್ಕೌಟ್ ಮಾಡಿದ್ದೀನಿ. ಅದು ಸಿನಿಮಾ ನಾನು ಹೇಳೋದಕ್ಕಿಂತಲೂ ಸಿನಿಮಾ ನೋಡೋದ್ರೆ ಗೊತ್ತಾಗುತ್ತೆ. ನಾನು ಡಬ್ಬಿಂಗ್ ಮಾಡಿದಾಗ ನೋಡಿದೆ. ಇಸ್ ಅ ಬಿಗ್ ಕ್ಯಾನ್ವಸ್ ಸಿನಿಮಾ, ತುಂಬಾ ದಿನ ಶೂಟ್ ಮಾಡಿದ್ದಾರೆ. ಸೊ ಕೊನೆಯಲ್ಲಿ ನಾನು ಡಬ್ ಮಾಡುವಾಗ ನನ್ನ ಪೋರ್ಷನ್ಸ್ ಎಲ್ಲ ಡಬ್ ಮಾಡಿದ್ದೀನಿ. ಮತ್ತು ಅದು ಇನ್ ಸಿನಿಮಾದಲ್ಲಿ ಹೇಗಿದೆ ಅನ್ನೋದು ನನಗಿನ್ನೂ ನಾನು ನೋಡಿಲ್ಲ. ನನಗನ್ನಿಸಿದ ಪ್ರಕಾರದಲ್ಲಿ ಒಂಥರ ನಾನು ಯೋಚನೆ ಮಾಡಿದಂತಹ ಒಂದು ವಿಶಿಷ್ಟವಾದ ಪಾತ್ರ. ಆ ಪಾತ್ರ ನನ್ನ ಬಾಡಿ ಲ್ಯಾಂಗ್ವೇಜಿಗೆ, ನನ್ನ ಪರ್ಫಾರ್ಮೆನ್ಸಿಗೆ ಸೂಟ್ ಆಗಿದೆ ಅಂತ ನಿರ್ದೇಶಕರು ತುಂಬ ಹ್ಯಾಪಿಯಾಗಿದ್ದಾರೆ. ದರ್ಶನ್ ಅದನ್ನೇ ನಾನು ಹೇಳಿದ್ದು, ಈ ಥರದ ಪಾತ್ರಗಳಲ್ಲ ಯಾವುದೇ ಪಾತ್ರಗಳಾದ್ರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಯಾಕಂದರೆ ಆ ಪಾತ್ರದಲ್ಲಿ ಏನಾದರೂ ಗಟ್ಟಿತನ ಇರಬೇಕು. ಇಲ್ಲಾಂದರೆ ಸುಮ್ಮನೆ ಬಂದು ಹೋಗುವಂಥ ಪಾತ್ರಗಳು ನಾನು ಖಂಡಿತ ಮಾಡೋದೂ ಇಲ್ಲ. ಈ ಹಿಂದೆ ಬಂದಾಗಲೂ ನಾನು ಮಾಡಲಿಲ್ಲ. ಈ ಸಿನಿಮಾದ ಮುಖಾಂತರ ಜನಕ್ಕೆ ಗೊತ್ತಾಗುತ್ತೆ ಇವನ ಹತ್ರ ಯಾವ ಥರ ಪಾತ್ರಗಳನ್ನ ಮಾಡಿಸ್ಬೋದು ಅಂತ ಒಂದು ಅಂದಾಜು ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ. ಮಿಕ್ಕಿದ ಡೈರೆಕ್ಟರ್ಸಿಗೆ ಅಥವಾ ಪ್ರೊಡ್ಯೂಸರ್ಸಿಗೆ ಡೆಫಿನೆಟಾಗಿ ಇವನ ಹತ್ರ ಈ ಥರದ ಪಾತ್ರಗಳು ಮಾಡಿಸ್ಬೋದು ಅಂತ ಒಂದು ಯೋಚನೆ ಆಗುತ್ತೆ. ಐ ಆಮ್ ರಿಯಲಿ ಥ್ಯಾಂಕ್ಸ್ ಟು ದರ್ಶನ್ ಅವ್ರಿಗೆ. ನನ್ನ ಹೆಸರನ್ನ ಅವರೇ ಸೂಚಿಸಿದ್ರಂತೆ. ಆ್ಯಂಡ್ ಹೋಲ್ ಟೀಮ್ ಜೊತೆ ಕೆಲಸ ಮಾಡೋದು ಖುಷಿ ಇದೆ. ಆ್ಯಂಡ್ ಒಂದು ಮಲ್ಟಿ ಸ್ಟಾರ್ ಸಿನಿಮಾದಲ್ಲಿ ನಾನು ಇದ್ದೀನಿ, ಒಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಹ್ಯಾಪಿನೆಸ್ ಇದೆ. ಸೊ ಏಪ್ರಿಲ್ 14th ತೆರೆಗೆ ಬರ್ತಾ ಇದೆ ಚಕ್ರವರ್ತಿ. ಈಗಾಗಲೇ ಭಾರಿ ದೊಡ್ಡ ಹವಾ ಇದೆ. ಸೊ ಡೆಫಿನೆಟ್ಲಿ ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ. ಇನ್ಫ್ಯಾಕ್ಟ್ ನಾನು ನೋಡಬೇಕು ಅಂತ ಆಸೆ ಬರ್ತಾ ಇದ್ದೀನಿ. ಇಂಡಿಯಾದಲ್ಲೇ ಇರ್ತೀನಿ, ನಾನು ಮಲೇಷ್ಯಾಕ್ಕೆಲ್ಲ ಹೋಗಿಲ್ಲ. ನನ್ನ ಪಾತ್ರ ಇಲ್ಲಿ ಇಂಡಿಯಾದಲ್ಲೇ ಇರುತ್ತೆ, ಕರ್ನಾಟಕದಲ್ಲೇ ಇರುತ್ತೆ. ಸೊ ನಾನು ಔಟ್ ಆಫ್ ಕಂಟ್ರಿ ಎಲ್ಲೂ ಏನು ಮಾಡಿದ್ದೀನಿ. ಸೊ ಸ್ಟೇಟ್ ಮಟ್ಟಕ್ಕೆ ಇರುವಂಥ ಪಾತ್ರ. ಎನಿವೇಸ್, ಥ್ಯಾಂಕ್ ಯು. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.